ಇವತ್ತು ವಿಧಾನಸಭೆ ಮತ್ತು ಪರಿಷತ್ ಕಲಾಪ ಹಲವು ವಿಚಾರಗಳಿಂದ ಗಮನ ಸೆಳೆಯಿತು. ವಿಧಾನಸಭೆಯಲ್ಲಿ 9 ವಿವಿಗಳ ರದ್ದು ಬಗ್ಗೆ ಬಿಜೆಪಿ ಸದಸ್ಯರ ನಿಲುವಳಿ ಸೂಚನೆಗೆ ಮುಂದಾದರೂ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರ ಕೊಟ್ಟರು. ಇತ್ತ ಪರಿಷತ್ನಲ್ಲಿ ಹಾಲು ನೀರು ವಿಸ್ಕಿ ಶುಭ ಸೂಚನೆಯ ಮಾತುಗಳು ಜೋರಾಗಿದ್ವು. ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ 7 ಮಾಡಿದ್ದಾರೆ, ಅವರು ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಬೀಗ ಹಾಕಲ್ಲ ಅಂದಂಗ ಆಯ್ತಿದ್ದು ಅಷ್ಟೇ. ಅವರು ಹಾಲು ಕುಡಿದಷ್ಟು ನಾನು ನೀರು ಕುಡ್ದಿಲ್ಲ. ನಾನು ಬೆಳಗ್ಗೆ ಬರೀ ವಿಸ್ಕಿನ ಕುಡಿತಾ ಇರ್ತೀನಪ್ಪ. ಹೊಸ ವಿವಿಗಳ ರದ್ದು ಬಗ್ಗೆ ನಿಲುವಳಿ ಮಂಡನೆಗೆ ಬಿಜೆಪಿ ಪಟ್ಟು. ಸಿಎಂ ಸಿದ್ದರಾಮಯ್ಯ ವಿಪಕ್ಷ ಸದಸ್ಯರ ಮಧ್ಯೆ ಜಟಾಪಟಿ ಜೋರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದಾದ್ಯಂತ ಹೊಸದಾಗಿ ಆರಂಭ ಆದ ವಿಶ್ವವಿದ್ಯಾಲಯಗಳನ್ನ ಮುಚ್ಚೋಕೆ ಸರ್ಕಾರ ಚಿಂತನೆ ನಡೆಸಿದೆ. ಈಗಾಗಲೇ ಈ ಸಂಬಂಧ ಸಾಧಕ ಬಾಧಕಗಳ ಚರ್ಚೆಗೆ ಸಂಪುಟ ಉಪಸಮಿತಿಯನ್ನ ರಚಿಸಿದೆ. ಸರ್ಕಾರದ ಈ ನಡೆ ವಿರೋಧ ಪಕ್ಷವಾದ ಬಿಜೆಪಿಯನ್ನ ಕೆರಳಿಸಿದೆ. ಈ ಬಗ್ಗೆ ಇವತ್ತು ವಿಧಾನಸಭೆ ಕಲಾಪದಲ್ಲಿ ಆಡಳಿತ ವಿಪಕ್ಷಗಳ ಮಧ್ಯೆ ಜೋರಾದ ಮಾತುಕತೆ ನಡೆಯಿತು. ಆತಂಕ ನಿರ್ಮಾಣ ಮಾಡಿದ್ದೀರಾ. ಮಾಜಿ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ 9 ವಿವಿಗಳ ರದ್ದು ಬಗ್ಗೆ ನಿಲುವಳಿ ಮಂಡನೆಗೆ ವಿಧಾನಸಭೆ ಕಲಾಪದಲ್ಲಿ ಅವಕಾಶ ಕೇಳಿದ್ರು. ಬಳಿಕ ಪ್ರಾಥಮಿಕ ಪ್ರಸ್ತಾಪ ಸಲ್ಲಿಸಿದ್ರು. ಆದ್ರೆ ಅದಕ್ಕೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ, ನಾವು 9 ವಿವಿಗಳನ್ನ ಮುಚ್ಚೋದಿಲ್ಲ, ಕ್ಯಾಬಿನೆಟ್ ಸಬ್ ಕಮಿಟಿ ವರದಿ ಕೊಟ್ಟ ಬಳಿಕ ಮುಚ್ಚಬೇಕೋ ಬೇಡವೋ ಅನ್ನೋದನ್ನ ತೀರ್ಮಾನಿಸ್ತೀವಿ ಅಂತ ಸದನಕ್ಕೆ ಉತ್ತರ ಕೊಟ್ರು. ನೀನು ಎಫೆಕ್ಟಿವ್ ಮಾತಾಡಬೇಕು ಅಂತ ನಾವು ಕಾಯ್ಕ ಕೂತಿರೋದು. ಹಂಗ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಆಗ್ಬಿಟ್ಟಿದ್ದೀರ ನೀವು. ಓಕೆ, ಈಗ ಮಾನ್ಯ ಸಭಾಧ್ಯಕ್ಷರೇ, ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ 7 ಮಾಡಿದ್ದಾರೆ, ಅವರು ನಾವು ಯಾವ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಲ್ಲ. ಮುಚ್ಚಬೇಕು, ಅದನ್ನ ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ. ವರದಿ ಕೊಡಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ. ಇನ್ನು ಸಿದ್ದರಾಮಯ್ಯ ಉತ್ತರಕ್ಕೆ ತೃಪ್ತಿ ಪಡೆದ ವಿಪಕ್ಷ ನಾಯಕ ಆರ್ ಅಶೋಕ್ ಮಧ್ಯಪ್ರವೇಶ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸಿಎಂ ಮಾತುಗಳನ್ನ ಕೇಳ್ತಿದ್ರೆ ಮನೆ ಬಾಗಿಲು ಮುಚ್ತೀವಿ, ಬೀಗ ಹಾಕಲ್ಲ ಎಂಬಂತಿದೆ ಅಂತ ವ್ಯಂಗ್ಯವಾಡಿದ್ರು. ಡೆಪ್ಟಿ ಸಿಎಂ ಅವರು ಪತ್ರಿಕಾ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಈ ತರ ನಮ್ಮ ಸಮಿತಿ ನೇಮಕ ಆಗಿತ್ತು, ಅದರಲ್ಲಿ ನಾವು ಮುಚ್ಚಬೇಕು ಅಂತ ತೀರ್ಮಾನ ಹೇಳಿಕೆ ಕೊಟ್ಬಿಟ್ಟವ್ರೆ. ಈಗ ಅಲ್ಲ, ಒಂದೇ ನಿಮಿಷ. ಈಗ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಏನು ನಾವು ಇನ್ನು ಅದ್ರ ಬಗ್ಗೆ ಅಂತ ಪರಿಶೀಲನೆಯಲ್ಲಿದೆ, ನಾವು ಮುಚ್ಚಬೇಕೋ ಬೇಡೋ ಅನ್ನೋದು. ಬಾಗಿಲಾಗ್ತೀರಿ, ಬೀಗ ಹಾಕಲ್ಲ ಅಂದಂಗ ಆಯ್ತಿದ್ದು ಅಷ್ಟೇ. ಅಲ್ಲ, ಬಾಗಿಲಾಗ್ತೀರಿ, ಬೀಗ ಹಾಕಲ್ಲ ಅಂದಂಗ ಆಯ್ತು ಅಷ್ಟೇ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿಲ್ಲ. ವಿರೋಧ ಪಕ್ಷದ ನಾಯಕರು ಎಷ್ಟೇ ಪ್ರಶ್ನೆ ಮಾಡಿದ್ರು ಕೂಡ ಸಿಎಂ ಅವರದು ಒಂದೇ ಉತ್ತರ, ಕ್ಯಾಬಿನೆಟ್ ಸಬ್ ಕಮಿಟಿ ಸಾಧಕ ಬಾಧಕ ನೋಡಿ ಸಂಪುಟದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಪುನರುಚ್ಚರಿಸಿದ್ರು. ರೀಸೆಂಟ್ ಅಕರೆನ್ಸೇ ಇಲ್ಲ, ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ. ಅವ್ರ ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ ನಲ್ಲಿ. ಇದೇ ವೇಳೆ ಯತ್ನಾಳ್ ಸಿದ್ದರಾಮಯ್ಯರನ್ನ ಪ್ರಶ್ನಿಸಲು ಮುಂದಾದಾಗ, ವಿಜಯಪುರದಲ್ಲಿ ಯಾವ ಹೊಸ ವಿವಿ ಇಲ್ಲ, ನೀನು ಸುಮ್ಮನೆ ಕುಳಿತುಕೋ ಅಂತ ಯತ್ನಾಳ್ರನ್ನ ಸಿಎಂ ಸೈಲೆಂಟ್ ಮಾಡಿದ್ರು. ಇವು ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲ. ಉತ್ತರ ಕೊಡ್ಲಿ. ರೀಸೆಂಟ್ ಅಂದ್ರೆ ಸದನ ಪ್ರಾರಂಭ ಆದ್ಮೇಲೆ ಉಪಮುಖ್ಯಮಂತ್ರಿಗಳು ಮುಖ್ಯ ಮಾತಾಡಿ ಮುಗಿಸ್ಲಿ. ಬಿಜಾಪುರದಲ್ಲಿ ಯಾವುದೋ ಯೂನಿವರ್ಸಿಟಿ ಇಲ್ಲ ಬಿಡ್ರಿ. ನಮ್ದು ಇದು ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಂದ್ ಮಾಡ್ತಾರೆ. ವಿಧಾನಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಮಹತ್ವದ ಚರ್ಚೆ ನಡೆದ್ರೆ, ಅತ್ತ ವಿಧಾನ ಪರಿಷತ್ನಲ್ಲಿ ಜೆಡಿಎಸ್ ಎಂಎಲ್ಸಿ ಟಿಎ ಶರವಣ ಆಡಿದ ಮಾತು ಸಚಿವ ಪ್ರಿಯಾಂಕ್ ಖರ್ಗೆಯ ಪಿತ್ತವನ್ನ ನೆತ್ತಿಗೇರಿಸಿತು. ಖರ್ಗೆ ಅವರು ಬಹಳ ಬುದ್ಧಿವಂತರಿದ್ದಾರೆ, ಆಯ್ತಲ್ಲ. ಅವ್ರು ಹಿರಿಯ ಸಚಿವರು ಇದ್ದಾರೆ, ಅವರಷ್ಟು ನಾವು ಓದಿಲ್ಲ. ನಾನು ಇನ್ನೊಂದು ಹೇಳ್ಬೇಕಾಗ್ತದೆ, ಅವರು ಹಾಲು ಕುಡಿದಷ್ಟು ನಾನು ನೀರು ಕುಡ್ದಿಲ್ಲ. ನಿಮ್ಗೆ ಬಿಡಿ, ನೀವು ಬುದ್ಧಿವಂತರದೆ. ಅವ್ರು ಅಷ್ಟು ಹಾಲು ಕುಡ್ದಿಲ್ಲ, ಅಷ್ಟು ನೀರು ಕುಡ್ದಿದ್ದೀವಿ ಅಂತ ನಿಮ್ ಬಗ್ಗೆ ನಾವು ನಿಮ್ಮನ್ನೇನು ಪ್ರಶ್ನೆ ಕೇಳಿಲ್ಲ. ನಾವು ಸಭಾಪತಿ ಹತ್ರ ಮಾತಾಡ್ತಾ ಇದ್ದೀವಿ, ನಿಮ್ ಬಗ್ಗೆ ನಾವು ಕೇಳಿಲ್ಲ.
ಸಂಪಾದನೆ ನಿಮ್ ಬಗ್ಗೆ ಕೇಳಲಿಲ್ಲ. ಅಲ್ಲ ತಿಂತೀವಿ. ನಿಮ್ ಬಗ್ಗೆ ನಾವು ಕೇಳಲಿಲ್ಲ. ನಿಮ್ಮ ಹತ್ರ ಎಷ್ಟು ಚಿನ್ನದ ಅಂಗಡಿ ಇದೆ ಅಂತ ಕೇಳಿದೀವ? ಅಲ್ಲ ನೀವು ಅವತ್ತೇ ಮಾತಾಡಿದ್ರಲ್ಲ ನೀವು. ಸುಮ್ಮನೆ ಕೂತ್ಕೊಂಡ್ರೆ ಮಾತಾಡಿದ್ರೆ ಚಿನ್ನ ಬೆಳೀತೀರಾ? ನಾನು ಒತ್ತೆ ಮಾಡ್ಬೋದು. ನಾನು ಒತ್ತೆ ಮಾಡಿ ನೀವು ಯಾಕೆ ಹೇಳ್ತೀರಾ? ನಾನು ನಾಶ ಮಾಡ್ತಾ ಇದ್ದೀವಿ. ಚಿನ್ನ ನೀವು ಯಾಕೆ ಮಾತಾಡಿದ್ರೆ ಇನ್ನು ಇದೇ ವೇಳೆ ಡಿಸಿಎಂ ಡಿಕೆಶಿ ಮಧ್ಯ ಪ್ರವೇಶಿಸಿ ನಾನು ಬೆಳಗಿದ್ರೆ ಡೈಲಿ ವಿಸ್ಕಿ ಕುಡಿತೀನಿ ಅಂತ ಹೇಳೋ ಮೂಲಕ ಕಲಾಪದಲ್ಲಿದ್ದ ಸದಸ್ಯರ ಹುಬ್ಬೇರುವಂತೆ ಮಾಡಿಬಿಟ್ರು. ನಂತರ ಉದಾಹರಣೆಗೆ ಹೇಳ್ದೆ ಅಷ್ಟೇ ಅಂತ ಹೇಳಿದ ಮೇಲೆ ಸದಸ್ಯರು ನಿರಾಳರಾದ್ರು. ನೀರಿಗೂ ಹಾಲ್ಗೂ ದಟ್ ಮೀನ್ಸ್ ಆಯ್ತು ಕುಡಿಬಾರ್ದಾ, ಹಾಲೇ ಕುಡಿದು ಬದುಕ್ತಾರಪ್ಪ. ಸೊ ಯು ಕಾಂಟ್ ಡಿಗ್ರೇಡ್ ಟು ಹ್ಯೂಮನ್ಸ್ ಲೈಫ್. ಈಗ ನಾನು ಬೆಳಗ್ಗೆ ಬರೀ ವಿಸ್ಕಿನೇ ಕುಡಿತಾ ಇರ್ತೀನಪ್ಪ, ಕುಡಿಯಲ್ಲ. ಉದಾಹರಣೆ ಹೇಳ್ತಾ ಇರ್ತಾರೆ. ಕೆಲವ್ರದ್ದೇನೋ ನಾವು ಹೇಳ್ತೇವೆ, ಹಂಗಂತ ಚುಚ್ಚಕ್ಕಾಗಲ್ಲ. ನೀವು ವಿಸ್ಕಿ ಕುಡಿತಾ ಇದೆಯಾ ಅಂತ ಚುಚ್ಚಕ್ಕಾಗಲ್ಲ, ಚುಚ್ಚಬಾರ್ದು. ನಾವು ಹೇಳಕ್ಕಾಗ್ತದಾ? ನೀನು ಚಿನ್ನ ಮಾಡ್ತಾ ಇದ್ಯಾ, ನೀನು 20 ಇದು ಜಾಸ್ತಿ ಬೆಳ್ಳಿ ಆಗ್ತಾ ಇದೆಯಾ, ತಾಮ್ರ ಆಗ್ತಾ ಇದೆಯಾ ಅಂತ ನಾವು ಹೇಳಕ್ಕಾಗ್ತದಾ? ವಿ ಕಾಂಟ್ ಟೆಲ್, ಇಟ್ ಇಸ್ ಯುವರ್ ಬಿಸ್ನೆಸ್. ಈ ಮಧ್ಯೆ ಕಲಾಪದಲ್ಲಿ ಚರ್ಚೆ ವೇಳೆ ಡಿಕೆಶಿಯ ಲವಲವಿಕೆಯ ಮಾತುಗಳನ್ನ ಕೇಳಿ ಎದ್ದು ನಿಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಏನಾದ್ರೂ ಶುಭ ಸೂಚನೆ ಸಿಕ್ಕಿದ್ಯಾ ಅಂತ ಪ್ರಶ್ನೆ ಮಾಡಿದ್ರು. ರಾತ್ರಿ ಊಟ ಹಾಕ್ಸಿದ್ದೀರಾ, ಏನಾದ್ರೂ ಇದ್ರೆ ಹಂಚ್ಕೊಳ್ಳಿ ಅಂತ ಕಿಚಾಯಿಸಿದ್ರು. ನಿಮ್ಮ ಕಾಟದಿಂದಲೇ ಕೆಳಗ್ ಬಂದಿದ್ದು ನಾನು ಅಂತ ಬಿಜೆಪಿಗೆ ಡಿಕೆಶಿ ಟಾಂಗ್ ಕೊಟ್ರು. ಇವತ್ತು ನಾನು ನೋಡ್ತಾ ಇದ್ದೀನಿ ಬಹಳ ಲವಲವಿಕೆ, ಕಳಕಳಿ. ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ. ನೋಡಿದಾಗ ಯಾವ್ದಾದ್ರು ಶುಭ ಸೂಚನೆ, ಶುಭ ಶಕುನ ಏನಾರು ಆಗಿದೆಯಾ? ನಮಗೂ ಅಂತ ಆನಂದ ಹಂಚ್ಕೊಳ್ಳಿ ಅಂತ ಹಾಕ್ಸಿದ್ದಾರೆ. ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ, ಏನೋ ಶುಭ ಶಕುನ ಇದೆ ಅನ್ನಂಗೆ ಕಾಣುತ್ತೆ. ರವಿಗೆ ಹೇಳ್ತಾ ಇದ್ದೀನಿ, ಸಂತೋಷಂ ಜನೇ ಪ್ರಾಜ್ಞಾ ತದೈವ ಈಶ್ವರಂ ಪೂಜೆ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಂಗೆ. 84ರಲ್ಲಿ ನಾನು ಅಸೆಂಬ್ಲಿ ನಿಂತವನು. ಎಸ್, ಆವತ್ತಿಂದ ಹಿಂಗ್ ಹೋಗ್ತಾ ಇದ್ದೀನಿ. ಅದಕ್ಕೆ ಈಗ ನೀವು ಯಾವ ಗೋಲಂಡೆ ಇಟ್ಕೊಂಡು ಹಿಂಗ್ ಹೋಗ್ತಾ ಇದ್ದೀರಲ್ಲ, ಯಾವತ್ತು ಅಂತ ಅದು ನಿಮ್ ಸಹಕಾರ ಒಂದು ಇರ್ಲಿ, ನಿಮ್ಮ ವಿಶಸ್ ಇರ್ಲಿ. ಅಲ್ಲ, ನಮ್ ಸಹಕಾರ ಅಲ್ಲ, ನಿಮ್ಮಲ್ಲಿರೋ ಸಹಕಾರ. ನಿಮ್ ಕಾಟದಿಂದನೇ ನಾನು ಹಿಂಗ್ ಕೆಳಗೆ ಗುಪ್ಪಿಸೋ ಬಂದಿದ್ದು ನಾನು. ಒಟ್ಟಾರೆ ಇವತ್ತಿನ ಬಜೆಟ್ ಅಧಿವೇಶನದ ಉಭಯ ಸದನಗಳಲ್ಲೂ ಪರಸ್ಪರ ಚರ್ಚೆ, ವಾಗ್ವಾದ, ಹಾಸ್ಯ ಎಲ್ಲವೂ ಜೋರಾಗಿತ್ತು. ಉಭಯ ಸದನಗಳ ಕಲಾಪವನ್ನ ಸೋಮವಾರಕ್ಕೆ ಮುಂದೂಡಲಾಯಿತು. ಮಧುಸೂದನ್ ಜೊತೆ ಹರೀಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.